ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನೆಲಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ CMA ಕೋರ್ಸ್ಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೇವೆ. ಸೊ ಈ ಚಾನೆಲನ್ನು ಪ್ರವರ್ತಕರಾದ ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೇಳೋದಾದರೆ, ಈ ಅಕಾಡೆಮಿ ಕಳೆದ 10 ವರ್ಷಗಳಿಂದ ಉಡುಪಿಯಲ್ಲಿ ಆಫ್ಲೈನ್ ಮೋಡಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMAಗಳಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇರುವಂಥ ಒಂದು ಸಂಸ್ಥೆ. ಇತ್ತೀಚಿನ ದಿನಗಳಲ್ಲಿ ಈ ಪ್ರೊಫೆಷ್ನಲ್ ಕೋರ್ಸಸ್ಗಳಲ್ಲದೆ ಈ ಲಾ ಅಡ್ಮಿಷನ್ ಟೆಸ್ಟ್ ಕ್ಲ್ಯಾಟ್, US CMA, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದ MBA ಎಂಟ್ರೆನ್ಸ್, ಬ್ಯಾಂಕಿಂಗ್, ಸೊ ಈ ಕೋರ್ಸ್ಗಳಿಗೂ ಕೂಡ ತರಬೇತಿಯನ್ನು ಕೊಡ್ತಾ ಇರುವಂಥ ಸಂಸ್ಥೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಕ್ಲಾಸಸ್ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಆಗಿರುವಂಥದ್ದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು GST ಲಯಾಬಿಲಿಟಿಯ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಸೊ ಈ GST ಅಂತ ಹೇಳಿದರೆ ಗೂಡ್ಸ್ ಮತ್ತು ಸರ್ವೀಸ್ ಟ್ಯಾಕ್ಸ್ ಅಂತ. ಸೊ ಈ GST ಏನಿದೆ, ಈ GSTಯನ್ನು ಸರ್ಕಾರ ಕಲೆಕ್ಟ್ ಮಾಡುವಂಥದ್ದು ಯಾರಿಂದ ಅಂತ ಹೇಳಿದರೆ ಮ್ಯಾನುಫ್ಯಾಕ್ಚರಿಂದ, ವ್ಯಾಪಾರಸ್ಥರಿಂದ ಈ GSTಯನ್ನು ಕಲೆಕ್ಟ್ ಮಾಡ್ತದೆ. ಸೊ ಹಾಗಾದರೆ GST ಯಾರಿಂದ, ಯಾವ ವ್ಯಾಪಾರಸ್ಥರಿಂದ ಕಲೆಕ್ಟ್ ಮಾಡುವಂಥದ್ದು, ಯಾವ ಮ್ಯಾನುಫ್ಯಾಕ್ಚರಿಂದ ಕಲೆಕ್ಟ್ ಮಾಡುವಂಥದ್ದು ಅಂತ. ಸೊ ಇದು ಯಾರು ಅಂತ ಹೇಳಿದರೆ ಈ ರಿಜಿಸ್ಟರ್ಡ್ ಆಗಿರುವಂತಹ ವ್ಯಾಪಾರಸ್ಥರು ಯಾರಿದ್ದಾರೆ, ಟ್ರೇಡರ್ಸ್ ಯಾರಿದ್ದಾರೆ, ಅದೇ ರೀತಿ ರಿಜಿಸ್ಟರ್ಡ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ, ಸೊ ಅವರಿಂದ ಕಲೆಕ್ಟ್ ಮಾಡುವಂಥದ್ದು. ಸೊ ಹಾಗಾದರೆ GSTಯ ಪ್ರಕಾರ ಒಬ್ಬ ಟ್ರೇಡರ್ ಯಾವಾಗ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಅಂತ. ಸೊ ಈ GST ಕಾನೂನು ಏನಿದೆ, ಸೊ ಇದರ ಪ್ರಕಾರ ರಿಜಿಸ್ಟ್ರೇಷನ್ ಯಾವಾಗ ಕಂಪಲ್ಸರಿ ಅಂತ ಹೇಳಿದರೆ, ಸೊ ಇಲ್ಲಿ ರಿಜಿಸ್ಟ್ರೇಷನಿಗೆ ಬಂದಾಗ 2 ರೀತಿಯ ಒಂದು ಪ್ರೊವಿಷನ್ಸ್ ಇದೆ. ಸೊ ಯಾವ ಪ್ರೊವಿಷನ್ಸ್ ಅಂತ ಹೇಳಿದರೆ, ಈಗ ಟ್ರೇಡರ್ಸ್ ಅಂತ ಹೇಳಿದರೆ ಈ ಗೂಡ್ಸನ್ನೆಲ್ಲ ಸಪ್ಲೈ ಮಾಡ್ತಾರಲ್ವ. ಸೊ ಈ ಗೂಡ್ಸ್ ಸಪ್ಲೈ ಮಾಡುವವರು ಅಂದರೆ ಈ ಅಂಗಡಿ ಇಟ್ಕೊಂಡವರು, ಹೋಲ್ಸೇಲರ್, ಸೊ ಈ ಟ್ರೇಡರ್ಸ್ ಯಾರಿದ್ದಾರೆ, ಸೊ ಅವರಿಗೆ ರಿಜಿಸ್ಟ್ರೇಷನ್ ಅಪ್ಲೈ ಆಗುವಂಥದ್ದು ಯಾವಾಗ ಅಂತ ಹೇಳಿದರೆ, 1 ವರ್ಷದಲ್ಲಿ ಅವರ ಟರ್ನ್ ಓವರ್ 40 ಲಕ್ಷಕ್ಕಿಂತ ಜಾಸ್ತಿ ಆದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಆದರೆ ಅವರು ಕಂಪಲ್ಸರಿಯಾಗಿ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು. 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಮಾಡಿದರೆ 1 ವರ್ಷದಲ್ಲಿ. ಅದೇ ಸರ್ವಿಸ್ ಪ್ರೊವೈಡರ್ಸ್, ಈಗ ಸೇವೆ ಕೊಡುವವರು ಇದ್ದಾರೆ. ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳಿದರೆ ಈಗ ಸೊ ಟೆಲಿಫೋನ್ ಸರ್ವಿಸ್ ಕೊಡ್ತಾರೆ, ಅದೇ ರೀತಿ ಈಗ ಚಾರ್ಟರ್ಡ್ ಅಕೌಂಟೆಂಟ್ನವರು ಸರ್ವಿಸ್ ಕೊಡ್ತಾರೆ, ಅಕೌಂಟೆಂಟ್ನವರು ಸರ್ವಿಸ್ ಕೊಡ್ತಾರೆ, ಕಂಪನಿ ಸೆಕ್ರೆಟರಿ ಸರ್ವಿಸ್ ಕೊಡ್ತಾರೆ. ಸೊ ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ, ಸೊ ಅವರು GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಯಾವಾಗ ಅಂತ ಹೇಳಿದರೆ ಅವರ ವಾರ್ಷಿಕ ಟರ್ನ್ ಓವರ್, ಆ್ಯನ್ಯುವಲ್ ಟರ್ನ್ ಓವರ್ 20 ಲಕ್ಷಕ್ಕಿಂತ ಜಾಸ್ತಿ ಆದರೆ. ಸೊ ಇದು ಯಾವಾಗ ರಿಜಿಸ್ಟ್ರೇಷನ್ ಅಪ್ಲೈ ಆಗ್ತದೆ ಅಂತ ಅಂದರೆ, 1 ವರ್ಷದಲ್ಲಿ ನೀವು ಗೂಡ್ಸಿಗೆ ಅಂದರೆ ಈ ಟ್ರೇಡರ್ಸ್ ವ್ಯಾಪಾರಸ್ಥರಾದರೆ 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಮಾಡಿದರೆ, ಸರ್ವಿಸ್ ಪ್ರೊವೈಡರ್ ಆದರೆ 20 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಏನಾದರೂ ಮಾಡಿದರೆ ಆ ಸಮಯದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕಾಗ್ತದೆ. ಸರಿ, ಈಗ 40 ಲಕ್ಷ ಟರ್ನ್ ಓವರ್ ಇದನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ಈಗ ಉದಾಹರಣೆಗೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಾಪಾರಿ ಕೇವಲ ಎಕ್ಸೆಂಪ್ಟೆಡ್ ಗೂಡ್ಸನ್ನು ಮಾತ್ರ ಮಾರ್ತಾ ಇದ್ದಾನೆ. ಈಗ ಉದಾಹರಣೆಗೆ ಅವ ತರಕಾರಿ ಮಾತ್ರ ಮಾರ್ತಾ ಇದ್ದಾನೆ. ಸೊ ಈಗ ತರಕಾರಿ ಅದಕ್ಕೆ GST ಬರುವುದಿಲ್ಲ. ಸೊ ಈಗ ತರಕಾರಿ ಖಾಲಿ ಮಾರ್ತಾ ಇದ್ದರೆ ಸೊ ಡೆಫಿನೆಟ್ಲಿ ಅವ GST ಅಂಡರಲ್ಲಿ ಬರುವುದಿಲ್ಲ. ತರಕಾರಿಯ ಜೊತೆಗೆ ಏನಾದರೂ ಟ್ಯಾಕ್ಸೇಬಲ್ ಐಟಮ್ಸ್ ಮಾರಿದರೆ, ಈಗ ತರಕಾರಿ ಅಂತ ಹೇಳಿದರೆ ಕೇವಲ ಈ ತರಕಾರಿ ಮಾತ್ರ, ಕೆಲವರು ಫ್ರೋಝನ್ ಐಟಮ್ಸ್ ಕೂಡ ಮಾರ್ತಾರೆ. ಈ ಫ್ರೋಝನ್ ಐಟಮ್ಸ್ ಏನಾದರೂ ತರಕಾರಿಯ ಜೊತೆ ಮಾರಿದರೆ, ಐಸ್ ಕ್ರೀಮ್ ಏನಾದರೂ ಮಾರಿದರೆ ಅಂತ ಎನ್ಸ್ಕೊಳ್ಳುವ, ಸೊ ಅದಕ್ಕೆಲ್ಲ GST ಬರ್ತದೆ. ಸೊ ನೀವು ಫುಲ್ಲಿ ಎಕ್ಸೆಂಪ್ಟೆಡ್ ಗೂಡ್ಸನ್ನು ಏನಾದರೂ ಸಪ್ಲೈ ಮಾಡ್ತಿದ್ರೆ GST ನಿಮಗೆ ಬರೋದಿಲ್ಲ. ಅದರ ಜೊತೆಗೆ ಏನಾದರೂ ಇನ್ಕ್ಲೂಡಿಂಗ್ ಬೇರೆ ಐಟಮ್ಸನ್ನು ಏನಾದರೂ ಮಾರಲಿಕ್ಕೆ ಹೊರಟ್ರೆ ನೀವು, ಸೊ ಆವಾಗ ನೀವು GST ರಿಜಿಸ್ಟ್ರೇಷನ್ ಅಂಡರಲ್ಲಿ ಬರ್ತೀರಿ.
ಮಾಡಲೇಬೇಕಾಗ್ತದೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್. ಈವನ್ ಸರ್ವಿಸ್ ಪ್ರೊವೈಡರ್ ಕೂಡ. ಸೊ ಕೆಲವೊಂದು ಸರ್ವೀಸಸ್ ಎಕ್ಸೆಂಪ್ಟೆಡ್ ಇದೆ. ಸೊ ನೀವು ಫುಲ್ಲಿ ಎಕ್ಸೆಂಪ್ಟೆಡ್ ಸರ್ವಿಸನ್ನೇ ಪ್ರೊವೈಡ್ ಮಾಡ್ತಿದ್ದೀರಿ, ನೋ ಜಿ ಎಸ್ ಟಿ. ಸೊ ಎಕ್ಸೆಂಪ್ಟೆಡ್ ಸರ್ವಿಸ್ನ ಜೊತೆಗೆ ಟ್ಯಾಕ್ಸೇಬಲ್ ಸರ್ವಿಸನ್ನು ಕೂಡ ಪ್ರೊವೈಡ್ ಮಾಡ್ತಿದ್ದೀರಿ, ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳುವ. ಸೊ ಒಬ್ಬ ಖಾಲಿ ಹಾಲು ಮಾತ್ರ ಮಾರ್ತಾ ಇದ್ದಾನೆ, ಟರ್ನ್ ಓವರ್ ಎಷ್ಟು ಬೇಕಾದರೆ ಆಗಲಿ, ಸೊ ಫುಲ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಅದೇ ಈಗ ಹಾಲು ಮಾರುವ ಜೊತೆ ಅವ ಬೇರೇನಾದರೂ ಐಟಮ್ಸ್ ಮಾರ್ತಾ ಇದ್ದರೆ, ಆ ಐಟಮ್ಸಿಗೆ ಏನಾದರೂ ಜಿ ಎಸ್ ಟಿ ಅಪ್ಲೈ ಆಗ್ತಾ ಇದ್ದರೆ, ಸೊ ಆವಾಗ ನಿಮ್ಮ ಟರ್ನ್ ಓವರ್ ಲೆಕ್ಕ ಹಾಕಬೇಕಾದ್ರೆ ಹಾಲಿನ ಟರ್ನ್ ಓವರ್ ಲೆಕ್ಕ ಹಾಕ್ತಾರೆ, ಪ್ಲಸ್ ನೀವು ಬೇರೆ ಏನು ಐಟಮ್ಸ್ ಮಾರಿದರೆ ಟ್ಯಾಕ್ಸೇಬಲ್, ಆ ಟರ್ನ್ ಓವರ್ನ ಲೆಕ್ಕ ಹಾಕಿ ನಿಮಗೆ ರಿಜಿಸ್ಟ್ರೇಷನ್ ಆಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುವಂಥದ್ದು. ಬಟ್ ನೀವು ಟ್ಯಾಕ್ಸ್ ಕಟ್ಟುವಂಥದ್ದು ಟ್ಯಾಕ್ಸೇಬಲ್ ಐಟಮ್ನ ಮೇಲೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಟ್ರೇಡರ್ ಒಂದು ವರ್ಷಕ್ಕೆ ಅವ ಮಾರಾಟ ಮಾಡಿರುವಂಥ ಹಾಲು 60 ಲಕ್ಷ ರೂಪಾಯಿ ಆಗಿದೆ. ಈಗ ಒಂದು ವೇಳೆ ಕೇವಲ ಹಾಲು ಮಾರ್ತಾ ಇದ್ದೇನೆ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಡ. ಬಟ್ ಅದರ ಜೊತೆಗೆ ಜಿ ಎಸ್ ಟಿ ಅಪ್ಲೈ ಆಗುವಂಥ ಒಂದು 20 ಲಕ್ಷ ಐಟಮ್ ಮಾರಿದ್ದಾನೆ. ಸೊ ಈಗ ಇವನ ಟೋಟಲ್ ಟರ್ನ್ ಓವರ್ ಲೆಕ್ಕ ಹಾಕಬೇಕಾದ್ರೆ ಜಿ ಎಸ್ ಟಿಯ ಪ್ರಕಾರ 80 ಲಕ್ಷ ಬರ್ತದೆ. ಇವ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ, ಯಾಕಂದರೆ ಇವನ ಟರ್ನ್ ಓವರ್ 40 ಲಕ್ಷಕ್ಕಿಂತ ಜಾಸ್ತಿ ಆಯಿತು. ಬಟ್ ಇವ ಟ್ಯಾಕ್ಸ್ ಕಟ್ಟಬೇಕಾಗಿರುವಂಥದ್ದು ಈ 20 ಲಕ್ಷ ಟರ್ನ್ ಓವರ್ನ ಮೇಲೆ ಮಾತ್ರ. 60 ಲಕ್ಷ ಟರ್ನ್ ಓವರ್ನ ಮೇಲೆ ಟ್ಯಾಕ್ಸ್ ಬರೋದಿಲ್ಲ. ಸೊ ಇಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನಿಗೆ ಟರ್ನ್ ಓವರ್ ಹಾಕುವಂಥ ಲೆಕ್ಕಾಚಾರ ಏನಂತ ಹೇಳಿದರೆ, ಸೊ ಎಲ್ಲ ಟರ್ನ್ ಓವರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಟ್ಯಾಕ್ಸ್ ಅಪ್ಲೈ ಆಗುವಂಥ ಐಟಮ್ಸ್, ಟ್ಯಾಕ್ಸ್ ಅಪ್ಲೈ ಆಗದಿರುವಂಥ ಐಟಮ್ಸ್ ಎಲ್ಲವನ್ನೂ ಕೂಡ ಲೆಕ್ಕ ಹಾಕಿ ಅದು 40 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ರಿಜಿಸ್ಟ್ರೇಷನ್ ಮಾಡ್ಕೊ. ಬಟ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಟ್ಯಾಕ್ಸೇಬಲ್ ಐಟಮ್ಸ್ನ ಮೇಲೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಸೊ ಇಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟ್ಯಾಕ್ಸ್ ಆಸ್ಪೆಕ್ಟಿಗೆ ಬರಬೇಕಾದ್ರೆ ಅಲ್ಲಿಯೂ ಕೂಡ ಒಂದು 2 ರೀತಿಯ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ. ಸೊ ಆ 2 ರೀತಿಯ ಟ್ಯಾಕ್ಸೇಷನ್ ಸಿಸ್ಟಮ್ ಏನಂತ ಹೇಳಿದರೆ, ಒಂದು ಪ್ರಾಪರ್ ಜಿ ಎಸ್ ಟಿ. ಸೊ ಈ ಪ್ರಾಪರ್ ಜಿ ಎಸ್ ಟಿ ಅಂತ ಹೇಳಿದರೆ ಯಾವ ಥರ ಅಂತ ಹೇಳಿದರೆ, ಆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್. ಇಲ್ಲಿ ಟ್ಯಾಕ್ಸ್ ಎಷ್ಟು ಅಂಥೇಳಿ ಬರ್ತದೆ. ಸೊ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳಿದರೆ ಏನು ಅಂತ, ನೀವೇನು ಸೇಲ್ ಮಾಡಿರ್ತೀರಿ ಅದರ ಮೇಲೆ ಬರುವಂಥ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್. ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿದರೆ ಏನು, ನೀವೇನು ಪರ್ಚೇಸ್ ಮಾಡಿರ್ತೀರಿ ಅದರ ಮೇಲೆ ನೀವು ಕಟ್ಟಿರುವಂಥ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ ಅಂತ. ಸೊ ಈಗ ಉದಾಹರಣೆಗೆ ನೀವೀಗ ಒಂದು ವರ್ಷದಲ್ಲಿ 60 ಲಕ್ಷ ಟರ್ನ್ ಓವರ್ ಮಾಡಿದ್ದೀರಿ ಅಂತ ಎನ್ಸ್ಕೊಳ್ಳುವ. ಈ 60 ಲಕ್ಷ ಟರ್ನ್ ಓವರ್ನ ಮೇಲೆ ಈಗ ಜಿ ಎಸ್ ಟಿ 10%. ಎಸ್, ಅದು ಔಟ್ಪುಟ್ ಟ್ಯಾಕ್ಸ್. 10% ಅಂದರೆ 6 ಲಕ್ಷ ಬಂತು. 10% ಅಂದರೆ 6 ಲಕ್ಷ ಬಂತು. ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿದರೆ ಏನು ಅಂತ. ಸೊ ಈ 60 ಲಕ್ಷ ನೀವು ಐಟಮ್ಸ್ ಸೇಲ್ ಮಾಡಿದ್ದೀರಲ್ವ, ಸೊ 60 ಲಕ್ಷದ ಐಟಮ್ಸನ್ನು ಸೇಲ್ ಮಾಡಬೇಕಾದ್ರೆ ನೀವು ಆ ಐಟಮ್ಸನ್ನು 50 ಲಕ್ಷ ರೂಪಾಯಿಗೆ ಯಾರಿಂದಲೂ ನೀವು ಪರ್ಚೇಸ್ ಮಾಡಿದ್ದೀರಿ. ಆವಾಗ 10% ಜಿ ಎಸ್ ಟಿ ಬಂದಿರ್ತದೆ. ಅದು ನೀವು ಪರ್ಚೇಸ್ನ ಮೇಲೆ ಕಟ್ಟಿರುವಂಥ ಜಿ ಎಸ್ ಟಿ. ಸೊ ಅದು 5 ಲಕ್ಷ. ಅದನ್ನು ಮೈನಸ್ ಮಾಡಿ ನೀವು ಕಟ್ಟಬೇಕಾಗಿರುವಂಥ ಜಿ ಎಸ್ ಟಿ 1 ಲ್ಯಾಕ್ ರೂಪೀಸ್. ಸೊ ಇದು ಪ್ರಾಪರ್ ಜಿ ಎಸ್ ಟಿ. ಅಂದರೆ ನಾವು ಇನ್ಪುಟ್ ಟ್ಯಾಕ್ಸನ್ನು ಕ್ಲೇಮ್ ಮಾಡಿಕೊಂಡು ನಾವು ಜಿ ಎಸ್ ಟಿ ಲೆಕ್ಕ ಹಾಕುವಂಥದ್ದು. ಸೊ ಮತ್ತೊಂದು ಇದರಲ್ಲಿ ಏನಂತ ಹೇಳಿದರೆ, ಈ ರೀತಿಯ ಒಂದು ಪ್ರಾಪರ್ ಜಿ ಎಸ್ ಟಿ ಸಿಸ್ಟಮನ್ನು ನೀವು ಫಾಲೋ ಮಾಡ್ತೀರಿ ಅಂತ ಹೇಳಿ ಆದರೆ, ಸೊ ಅಲ್ಲಿ ಒಂದಷ್ಟು ಕಂಪ್ಲಯನ್ಸಸ್ ಇದೆ. ಅಂದರೆ ನೀವು ಒಂದಷ್ಟು ರಿಟರ್ನ್ ಫೈಲಿಂಗ್ ಮಾಡಬೇಕಾಗ್ತದೆ. ಸೊ ತಿಂಗಳಿಗೆ 3 ರಿಟರ್ನ್, ಬೇರೆ ಬೇರೆ ರಿಟರ್ನ್ಸನ್ನು ಫೈಲ್ ಮಾಡಬೇಕಾಗ್ತದೆ. ಸ್ವಲ್ಪ ಕಂಪ್ಲಯನ್ಸ್ ಕಾಸ್ಟ್ ಜಾಸ್ತಿ ಬರ್ತದೆ. ಸೊ ನೀವು ಇದಕ್ಕೆ ಒಬ್ಬ ನುರಿತ ಅಕೌಂಟೆಂಟ್ನ ಹತ್ರ, ಚಾರ್ಟರ್ಡ್ ಅಕೌಂಟೆಂಟ್ನ ಹತ್ರ ನೀವು ಸಂಪರ್ಕ ಮಾಡಿಕೊಂಡು ನೀವು ಜಿ ಎಸ್ ಟಿಗೆ ಸಂಬಂಧಪಟ್ಟ ಕಂಪ್ಲಯನ್ಸಸ್ ಏನಿದೆ ಅದನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಅದೇ ಮತ್ತೊಂದು ಸುಲಭದ ವಿಧಾನ ಇದೆ ಸಣ್ಣ ವ್ಯಾಪಾರಿಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದು ಯಾರಿಗೆ ಅಪ್ಲೈ ಆಗುವಂಥದ್ದು ಅಂತ ಹೇಳಿದರೆ, ನಿಮ್ಮ ಟರ್ನ್ ಓವರ್
ಇದು ಟ್ರೇಡರ್ಸ್ನವರಿಗೆ ಮಾತ್ರ. ಟರ್ನ್ ಓವರ್ 1.5 ಕೋಟಿಗಿಂತ ಕಮ್ಮಿ ಇದ್ದರೆ ಒಂದು ವರ್ಷಕ್ಕೆ, ನಿಮ್ಮ ಟರ್ನ್ ಓವರ್ ಒಂದು ವರ್ಷಕ್ಕೆ 1.5 ಕೋಟಿಗಿಂತ ಕಮ್ಮಿ ಇದ್ದರೆ ನೀವು ಪ್ರಾಪರ್ ಜಿ ಎಸ್ ಟಿಗೆ ಹೋಗಬೇಕಂತೇನಿಲ್ಲ, ನಿಮಗೆ ಆಪ್ಷನ್ ಇದೆ. ಸೊ ನಿಮಗಿರುವಂಥ ಆಪ್ಷನ್ ಏನಂತ ಹೇಳಿದರೆ ಕಂಪೋಸಿಷನ್ ಸ್ಕೀಮ್ ಅಂತ. ಕಂಪೋಸಿಷನ್ ಸ್ಕೀಮ್ ಅಂತ ಹೇಳಿದರೆ ಒಂದು ನಿಮ್ಮ ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಗೂ ಒಬ್ಬ ಟ್ರೇಡರಿಗೂ ಒಂದು ಸಮಾಧಾನಕರವಾದ ಒಂದು ಸ್ಕೀಮ್ ಅದು. ಸೊ ಈ ಸ್ಕೀಮಿನ ಪ್ರಕಾರ ಟ್ಯಾಕ್ಸ್ ಕಟ್ಟುವಂಥದ್ದು ಹೇಗೆ ಅಂತ. ಸೊ ಈ ಸ್ಕೀಮಿನ ಪ್ರಕಾರ ಟ್ಯಾಕ್ಸ್ ಏನಂತ ಹೇಳಿದರೆ, ನಿಮ್ಮ ಟರ್ನ್ ಓವರ್ ಎಷ್ಟಾಗಿದೆ ಒಂದು ವರ್ಷಕ್ಕೆ ಅದರ ಮೇಲೆ ನೇರ 1%. ಅದರಲ್ಲಿ ಸೇಲ್ನ ಮೇಲೆ ಇಷ್ಟು ಟ್ಯಾಕ್ಸ್, ಪರ್ಚೇಸ್ನ ಟ್ಯಾಕ್ಸ್ ಮೈನಸ್ ಮಾಡುವಂಥ ಅದೇನಿಲ್ಲ. ಈಗ ನೀವು ಟರ್ನ್ ಓವರ್ ಒಂದು ವರ್ಷಕ್ಕೆ 60 ಲಕ್ಷ ಮಾಡಿದ್ದೀರಿ ಅಂತ ಎನ್ಸ್ಕೊಳ್ಳೋ, 1% 60,000 ರೂಪಾಯಿ ನೀವು ಸರ್ಕಾರಕ್ಕೆ ಜಿ ಎಸ್ ಟಿ ಅಂಥೇಳಿ ಕಟ್ಟುವಂಥದ್ದು. ಸೊ ಇಲ್ಲಿ ನೀವು ಪರ್ಚೇಸ್ನ ಮೇಲೆ ಕಟ್ಟಿರುವಂತಹ ಜಿ ಎಸ್ ಟಿ ಏನಿದೆ ಅದನ್ನು ಮೈನಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನಾವು ಕಂಪೋಸಿಷನ್ ಸ್ಕೀಮ್ ಅಂತ ಹೇಳಿ ಕರಿತೇವೆ. ಸೊ ಈ ಕಂಪೋಸಿಷನ್ ಸ್ಕೀಮಿನ ಬೆನಿಫಿಟ್ ಏನಂತ ಹೇಳಿದರೆ, ಕಂಪ್ಲಯನ್ಸಸ್ ತುಂಬ ಇಲ್ಲ. ಇಲ್ಲಿ ರಿಟರ್ನ್ ಫೈಲ್ ಮಾಡಬೇಕಾದ್ರೆ 3 ತಿಂಗಳಿಗೆ ಒಂದು ಸರ್ತಿ ನೀವು ರಿಟರ್ನ್ ಫೈಲ್ ಮಾಡಿದರೆ ಸಾಕು. ಸೊ ಮಂತ್ ವೈಸ್ ನೀವು ರಿಟರ್ನ್ ಫೈಲ್ ಮಾಡಬೇಕಂತೇನಿಲ್ಲ. ಸೊ ಕಂಪ್ಲಯನ್ಸ್ ಕಾಸ್ಟ್ ಕಮ್ಮಿ ಇದೆ. ಸೊ 1.5 ಕೋಟಿಗಿಂತ ಕಮ್ಮಿ ಟರ್ನ್ ಓವರ್ ಇದ್ದವರಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಈ ಬೆನಿಫಿಟನ್ನು ಕೂಡ ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಇದು ಜಿ ಎಸ್ ಟಿಯಲ್ಲಿ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದರೆ, ಈ ರಿಜಿಸ್ಟ್ರೇಷನ್ ಮತ್ತು ಈ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಹೇಗೆ ಅಂತ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.